ಪಾಪಿ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇರುವಂತಹ ಒಂದೊಂದು ಏಟು ಕೂಡ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿದೆ. ಉಡೀಸ್ 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 ಕಾಲ್ ಕೆರೆದು ಜಗಳಕ್ಕೆ ಬಂದಂತಹ ಪಾಕ್ ಫಿನಿಶ್. ಇಡೀ ರಾತ್ರಿ ಪಾಕಿಸ್ತಾನದ ಡ್ರೋನು ಕ್ಷಿಪಣಿಗಳನ್ನ ಉಡಾಯಿಸಿದೆ ಭಾರತ. ಪಾಕಿಸ್ತಾನದ ಒಂದು ಡ್ರೋನು ಕೂಡ ಭಾರತಕ್ಕೆ ಬರದಂತೆ ಧ್ವಂಸ ಮಾಡಲಾಗಿದೆ, ಧೂಳಿಪಟ ಮಾಡಲಾಗಿದೆ. ಈ ಮೂಲಕ ಪಾಪಿ ಪಾಕಿಸ್ತಾನದ ಪ್ಲಾನ್ ಎಲ್ಲವೂ ಕೂಡ ತಲೆ ಕೆಳಗಾಗಿ ಹೋಗ್ಬಿಟ್ಟಿದೆ. ಹಮಾಸ್ ರೀತಿಯಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕು ಅಂಥೇಳಿ ನಿರಂತರವಾಗಿ ಡ್ರೋನ್ ದಾಳಿಯನ್ನು ನಡೆಸಿತ್ತು, ರಾತ್ರೋರಾತ್ರಿ ಕ್ಷಿಪಣಿ ದಾಳಿಯನ್ನು ನಡೆಸಿತ್ತು ಪಾಪಿ ಪಾಕಿಸ್ತಾನ. ಅದೆಲ್ಲವನ್ನೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ನಾಮಾವಶೇಷ ಮಾಡಿರುವಂಥದ್ದು. ಆಗಸದಲ್ಲಿಯೇ ಹೊಡೆಯುವ ಮೂಲಕ ಪಾಕಿಸ್ತಾನದ ಪ್ಲಾನ್ ಅನ್ನ ಧೂಳಿಪಟ ಮಾಡಿರುವಂಥದ್ದು. ಪಾಕಿಸ್ತಾನದ ಡ್ರೋನ್ ದಾಳಿ ಹೇಗಿತ್ತು ಅದನ್ನು ಭಾರತದ ಏರ್ ಸಿಸ್ಟಮ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಆಗಸದಲ್ಲಿಯೇ ಹೊಡೆದುರುಳಿಸ್ತು ಅನ್ನೋದ ದೃಶ್ಯಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದಾಳಿ 1, 2, 3, 4, 5 ದೃಶ್ಯಗಳಲ್ಲೂ ಕೂಡ ಭಾರತದ ಏರ್ ಡಿಫೆನ್ಸ್ನ ಪರಾಕ್ರಮತೆ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. ಒಂದೇ ಒಂದು ಡ್ರೋನು, ಒಂದೇ ಒಂದು ಮಿಸೈಲ್ಸ್ ಭಾರತದ ಗಡಿ ಆಚೆಗೆ ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಆ ಪ್ರಮಾಣದಲ್ಲಿ ಆಗಸದಲ್ಲಿಯೇ ಅದನ್ನು ಧೂಳಿಪಟ ಮಾಡುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಈ ಮೂಲಕ ಹಮಾಸ್ ರೀತಿಯಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕು ಅಂಥೇಳಿ ಪ್ಲಾನನ್ನು ಮಾಡಿಕೊಂಡಿದ್ದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಕಜ್ಜಾಯವನ್ನು ಭಾರತ ಕೊಟ್ಟಿರುವಂಥದ್ದು. ಇಸ್ರೇಲ್ ಮೇಲೆ ಹಮಾಸ್ ಇದೇ ರೀತಿಯ ದಾಳಿಯನ್ನು ನಡೆಸಿತ್ತು. ಭಾರತದ ಮೇಲೆ ಪಾಕಿಸ್ತಾನ ಹಮಾಸ್ ಮಾದರಿಯಲ್ಲಿಯೇ ದಾಳಿಯನ್ನು ನಡೆಸಲಿಕ್ಕೆ ಡ್ರೋನನ್ನು ನಿರಂತರವಾಗಿ ಪ್ರಯೋಗಿಸಿತ್ತು. ಕಾಶ್ಮೀರ ಸೇರಿದಂತೆ ಗಡಿ ಭಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಮಿಸೈಲ್ಸ್ ಅಟ್ಯಾಕ್ ಮಾಡುವುದಕ್ಕೆ ಪ್ಲಾನ್ ಮಾಡಿತ್ತು. ಆ ಪ್ಲಾನ್ ಎಲ್ಲವೂ ಕೂಡ ಠುಸ್ ಪಟಾಕಿಯಾಗಿದೆ. ಅದಕ್ಕೆ ಕಾರಣ S-400 ಏರ್ ಡಿಫೆನ್ಸ್ ಸಿಸ್ಟಮ್. ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದು. ಇದನ್ನು ಬಳಕೆ ಮಾಡಿರೋದ್ರಿಂದ ಪಾಕಿಸ್ತಾನದ ಪ್ಲಾನ್ ಎಲ್ಲವೂ ಕೂಡ ಉಲ್ಟಂ ಪಲ್ಟಾಗಿ ಹೋಗಿದೆ.